ಎಕ್ಸ್ಕ್ಯೂಸ್ ಮೀ ಮೇಡಮ್, ಇದೊಂದು ಬದುಕಿ, ಇದೊಂದು ಜನ್ಮವೇ. ಅಲ್ಲಡಿ ಬರ್ತಾ ಇದೀನಿ ಅಂತ ಈ ಕಡೆಯಿಂದ ಆ ಕಡೆ ಶಿಫ್ಟ್ ಆಗ್ಬಿಟ್ಟು ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಮೇಡಮ್ ಏನೋ ಕೇಳಿಸಲ್ಲ, ಈ ಕಡೆ ನಡ್ಕೊಂಡು ಹೋಗಿ. ಇವಾಗ ಅರ್ಥ ಆಯ್ತು ಏನಕ್ಕೋಸ್ಕರ ಗಾಗಲ್ಸ್ ಹಾಕ್ತೀನಿ ಅಂತ. ನೀವೇನೋ ಈಸಿಯಾಗಿ ಹೇಳ್ಬಿಡ್ತಾರ, ಬಿಡಿ ಬ್ರಾ ನಿಮ್ಗೆ ನಾವು ರೋಡಲ್ಲಿ ಹೋಗ್ತಾ ತಕ್ಷಣ ಎಲ್ಲರೂ ಕರ್ಕೊಂಡೋಗಿ ಕೊಡ್ಸ್ಬಿಡ್ತಾರೆ ಅಂತ. ನೋಡ್ತಾ ಇದೀರಾ ಈಗ ರಿಯಾಲಿಟಿನ? ಯೂಟ್ಯೂಬ್ ಅಲ್ಲಿ ಸೀರಿಯಲ್ ಅಷ್ಟೇ ಸರ್ ನೋಡೋದು. ಯೂಟ್ಯೂಬ್ ಅಲ್ಲಿ ಸೀರಿಯಲ್ ನೋಡ್ತೀರಾ? ಟಿವಿನಲ್ಲಿ ಶೋ, ಮೊಬೈಲ್ ಅಲ್ಲಿ ರೀಲ್ಸು. ಓದೋದ್ರ ಏನು ನೋಡಲ್ವ? ಓದೋದೆಲ್ಲ ಏನಿರುತ್ತೆ ಸರ್, ಅದೇ ಗೂಗಲ್ ಅಲ್ಲಿ ಹೋಗ್ತೀವಿ. ಸಮಸ್ಯೆ ಏನು ಅಂತ ಅನ್ನೋ ಒಂದ್ ಕಡೆ ಫೈನ್ ಕಟ್ಟಿದ್ವಿ. ಇವ್ರು ಒಬ್ಬರದೇ ಹೆಲ್ಮೆಟ್ ಹಾಕೊಂಡಿದ್ರು, ನಾನು ಹೆಲ್ಮೆಟ್ ಹಾಕಿರ್ಲಿಲ್ಲ. ಬಾಯ್ಸ್, ಇವತ್ತು ಹುಡುಗಿ ಕರ್ಕೊಂಡೋಗಿ ಹುಡುಗಿ ಹತ್ರ ಖರ್ಚು ಮಾಡಿಸೋವರೆಗೂ ನಾನು ಈ ವ್ಲಾಗ್ನ ಎಂಡ್ ಮಾಡಲ್ಲ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಇವತ್ತು ಒಂದು ಎಕ್ಸ್ಪೆರಿಮೆಂಟ್ ವಿಡಿಯೋನ ಮಾಡಬೇಕು ಅಂತ ಹೊರಟಿದ್ದೀನಿ. ಆಯ್ತು, ಆಮೇಲೆ ಇವತ್ತು ನಾನು ನಮ್ಮ ಮಾಜಂತಿ ಹತ್ರ ಹೋಗಿ ಬೆಂಗಳೂರಲ್ಲಿ ಅವರ ಫೇವ್ರೆಟ್ ಸ್ಪಾಟ್ ಯಾವುದು ಅಂತ ಕೇಳ್ತೀನಿ. ಅವ್ರು ಹೇಳ್ದಂತ ಫೇವ್ರೆಟ್ ಸ್ಪಾಟ್ಗೆ ನನ್ನ ಅವ್ರ ಜೊತೆ ಕರ್ಕೊಂಡು ಹೋಗಕ್ಕಾಗತ್ತಾ ಅನ್ನೋ ಪ್ರಶ್ನೆನ ಕೇಳ್ತೀನಿ. ಚೆನ್ನಾಗಿದೆ ಎಷ್ಟು ಜನ ಕರ್ಕೊಂಡು ಹೋಗ್ತಾರೆ, ಎಷ್ಟು ಜನ ಆಗಲ್ಲ ಅಂತ ರೀಸನ್ ಹೇಳ್ತಾರೆ, ಮುಂದೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಇವಾಗ ವಿಡಿಯೋ ಶುರು ಮಾಡೋಣ ಬನ್ನಿ. ಎಕ್ಸ್ಕ್ಯೂಸ್ ಮೀ ಒಂದ್ ಸೆಕೆಂಡ್, ಏನು ಮಾಡಲ್ಲ ಎಲ್ಲ ಒಂದ್ ನಿಮಿಷ. ನನ್ ಫೋಟೋ ತಗೊಂಡು ಏನ್ ಮಾಡ್ತೀರ ಸರ್? ಎಕ್ಸ್ಕ್ಯೂಸ್ ಮೀ ಮೇಡಮ್, ಇದೊಂದು ಬದುಕಿ, ಇದೊಂದು ಜನ್ಮವೇ. ಅಲ್ಲಡಿ ಬರ್ತಾ ಇದೀನಿ ಅಂತ ಈ ಕಡೆಯಿಂದ ಆ ಕಡೆ ಶಿಫ್ಟ್ ಆಗ್ಬಿಟ್ಟು ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ. ಮೇಡಮ್ ಏನೋ ಕೇಳಿಸಲ್ಲ, ಈ ಕಡೆ ನಡ್ಕೊಂಡು ಹೋಗಿ. ಬ್ರೋ ಆರಾಮ ಬ್ರೋ? ಬಿಸಿನ ಫ್ರೀನಾ? ಅರ್ಜೆಂಟ್ 2 ನಿಮಿಷನೂ ಫ್ರೀ ಇಲ್ಲ. ಜನ ಎಷ್ಟು ಬಿಸಿ ಅಂದ್ರೆ 2 ನಿಮಿಷನೂ ಫ್ರೀ ಇಲ್ಲ. ಆಕ್ಚುಲಿ ನಾನು ಒಬ್ಬ ಯೂಟ್ಯೂಬರ್, ಆಯ್ತಾ? ಏನು ಪರವಾಗಿಲ್ಲ, ಹೆಣ್ಮಕ್ಳಿಗೂ ನಾವು ಗೊತ್ತು. ಆಕ್ಚುಲಿ ನಾನು ಒಂದು ಕಾಂಟೆಂಟ್ ಮಾಡ್ತಾ ಇದೀನಿ. ಏನು ಅಂತಂದ್ರೆ ಪಬ್ಲಿಕ್ ಹತ್ರ ಹೋಗಿ ಸುತ್ತಮುತ್ತ ನಿಮ್ ಫೇವ್ರೆಟ್ ಸ್ಟೋರ್ ಏನು ಅಂದ್ರೆ ತಿನ್ನೋದಕ್ಕೆ ಏನ್ ಇಷ್ಟ ಪಟ್ಟು ತಿಂತೀರಾ ಅಂತ ಕೇಳ್ತಾರೆ. ಚಾಟ್ಸ್ ತಿಂತೀರಾ? ತುಂಬಾ ಚೆನ್ನಾಗಿರುತ್ತೆ. ನನ್ನನ್ನ ನಿಮ್ ಜೊತೆ ಕರ್ಕೊಂಡೋಗಿ ಚಾಟ್ ಕೊಡಿಸ್ತೀರಾ ಅಂತ ಕೇಳ್ತಾರೆ. ಮನೆಗೆ ಹೋಗ್ತಾ ಇದೀರಾ? ಒಂದ್ 10 ನಿಮಿಷ ಲೇಟ್ ಆಗಿ ಹೋದ್ರೆ ಅಮ್ಮ ಬೈತಾರ? ಆಲ್ರೆಡಿ ಲೇಟ್ ಆಗಿದೆ ಓ, ಆಲ್ರೆಡಿ ಲೇಟ್ ಆಗಿದ್ದೀರಾ? ನನ್ ಜೊತೆ ಮನೆ ಇನ್ನೂ ಲೇಟ್ ಆಗುತ್ತೆ. ಸರಿ, ಅರ್ಥ ಆಯ್ತು ಬಿಡಿ ಮ್ಯಾಮ್. ಇದಕ್ಕಿಂತ ಮಂಗಳಾರತಿ ಬೇರೆ ಏನೋ ಮಾಡಿಸ್ಕೊಳಕ್ ಆಗಲ್ಲ. ಮೇಡಮ್ ಒಂದ್ ನಿಮಿಷ, ರೆಸ್ಪೆಕ್ಟೇ ಇಲ್ಲ. ನೀವೇನೋ ಈಸಿಯಾಗಿ ಹೇಳ್ಬಿಡ್ತಾರ, ಬಿಡಿ ಬ್ರಾ ನಿಮ್ಗೆ ನಾವು ರೋಡಲ್ಲಿ ಹೋಗ್ತಾ ತಕ್ಷಣ ಎಲ್ಲರೂ ಕರ್ಕೊಂಡೋಗಿ ಕೊಡ್ಸ್ಬಿಡ್ತಾರೆ ಅಂತ. ನೋಡ್ತಾ ಇದೀರಾ ಈಗ ರಿಯಾಲಿಟಿನ? ಬಟ್ ಇವತ್ತು ಯಾರಾದ್ರೂ ಒಬ್ರಾದ್ರೂ ಕರ್ಕೊಂಡು ಹೋಗ್ಬೇಕು. ಅಲ್ಲಿವರೆಗೂ ನಾನಂತೂ ಬಿಡಲ್ಲ. ಮುಂದೆ ಇನ್ನೊಬ್ರು ಬರ್ತಾರೆ, ಅವ್ರನ್ನ ಕೇಳೋಣ. ಮೇಡಮ್ ಒಂದ್ ನಿಮಿಷ. ಹಾಯ್, ಐ ಆಮ್ ರಿಯಲಿ ಶಾಕ್ ಟುಡೇ. ಏಕೆ? ಆಕ್ಚುಲಿ ನಮ್ಮ ಮನೆಯವರು ಎಲ್ಲರೂ ನಿಮ್ ಬಿಗ್ ಫ್ಯಾನ್ಸ್. ಓ ಥ್ಯಾಂಕ್ ಯು ಸೋ ಮಚ್. ಸೊ ಏನ್ ಮಾಡ್ತಾರ ನೀವು? ನಾನು ಫ್ಯಾಷನ್ ಡಿಸೈನರ್. ಫ್ಯಾಷನ್ ಡಿಸೈನರ್ ನೋಡಿದ ತಕ್ಷಣ ಗೊತ್ತಾಯ್ತು ನನ್ಗೆ. ಸುಳ್ಳೆ ನಿಜ ರೀ? ಸೀರಿಯಸ್ ಆಗಿ ನೋ ಅವಾಗ ಈ ತರ ಸುಳ್ಳು ಹೇಳ್ಬೇಕಂತೆ. ನೀನು ಸಾಮಾನ್ಯದೋನಲ್ಲಣ್ಣ. ಆಕ್ಚುಲಿ ನಾನು ಇವತ್ತು ಜನರ ಹತ್ರ ಹೋಗಿ ನಿಮ್ಮ ಸುತ್ತಮುತ್ತ ನಿಮ್ಮ ಫೇವ್ರೆಟ್ ಸ್ಪಾಟ್ ಯಾವ್ದು ತಿನ್ನೋದಕ್ಕೆ ಕೇಳ್ತಾರೆ. ವೀನಾ ಸ್ಟೋರ್, obviously. ವೀನಾ ಸ್ಟೋರ್? Yes. ನಿಮ್ಮ ಫೇವ್ರೆಟ್ ಸ್ಪಾಟಿಗೆ ನನ್ನ ಕರ್ಕೊಂಡು ಹೋಗ್ತೀರಾ ಅಂತ ಕೇಳ್ತಾರೆ. Sure. ಫಸ್ಟ್ ಟೈಮ್ ಯಾವ್ದೋ ಹುಡುಗಿ ಇಷ್ಟು ಈಸಿಯಾಗಿ ಒಪ್ಕೊಂಡ್ಬಿಟ್ರು. ಯಾಕೆ ಅಂದ್ರೆ ನಾನು ಅವ್ರ ಫ್ಯಾನ್, ಅದಕ್ಕೆ. ಫ್ಯಾನ್ ಅನ್ನೋದಕ್ಕಿಂತ ಅವ್ರು ಕೊಡೋ ಕಂಟೆಂಟ್ಸ್ ತುಂಬಾ ಇಷ್ಟ. ಥ್ಯಾಂಕ್ ಯು ಸೋ ಮಚ್. ಸೊ ಬೈ ಎನಿ ಚಾನ್ಸ್ ಇಫ್ ಯು ಆರ್ ಫ್ರೀ ಕ್ಯಾನ್ ಯು ಟೇಕ್ ಮೀ? ಯಾ ಶೋರ್. ಸೊ ಫ್ಯಾಷನ್ ಡಿಸೈನರ್ ಕರ್ಕೊಂಡು ಹೋಗ್ತಾ ಇದಾರೆ. ಹೋಗೋಣ. ಆಕ್ಚುಲಿ ಇನ್ನೊಂದು ಕ್ವೆಶ್ಚನ್ ಕೇಳಬೇಕಿತ್ತು. ನೀವು ಯಾವಾಗಲೂ ಯಾಕೆ ಸನ್ ಗ್ಲಾಸ್ ಹಾಕೊಂತೀರಾ? ನಿಮ್ಮ ಮೈಕ್ ಚೆನ್ನಾಗಿದೆ ಆಕ್ಚುಲಿ. ಏನಕ್ಕೆ ಸನ್ ಗ್ಲಾಸ್ ಹಾಕ್ತೀನಿ ಅಂತಂದ್ರೆ ತುಂಬಾ ಜನ ರಿಜೆಕ್ಟ್ ಮಾಡ್ಬಿಡ್ತಾರಲ್ಲ, ಅವಾಗ ಕಣ್ಣು ಒದ್ದೆ ಆಗ್ಬಿಡುತ್ತೆ. ಅದು ಕಾಣಿಸ್ಬಾರ್ದು ನಮ್ಮ ಸಬ್ಸ್ಕ್ರೈಬರ್ಸ್ಗೆ. ನಾನು ಯಾವಾಗೂ ನಗ್ತಾ ಇರೋದು ಮಾತ್ರನೇ ಕಾಣಿಸ್ಬೇಕು ಅಂತ ಸನ್ ಗ್ಲಾಸಸ್ ಹಾಕೋತೀನಿ. ಫಸ್ಟ್ ಟೈಮ್ ಲೈಫಲ್ಲಿ ಒಂದು ಹೆಣ್ಮಗು ನಂಗೆ ಏನೋ ಕೊಡಿಸ್ತೀನಿ ಅಂತ ಹೇಳಿ ಕರ್ಕೊಂಡ್ಬಂದ್ರು. ನಸೀಬು ಯಾವ ರೇಂಜಿಗಿದೆ ಅಂದ್ರೆ ಅಂಗಡಿನೇ ಬಾಕ್ಲಾಕ್ಬಿಟ್ಟಿದೆ. ಓಕೆ ಬಿಡ್ರಿ, ಅದು ನಿಮ್ ಇಲ್ಲ ನಿಮ್ ತಪ್ಪಲ್ಲ, ಅದು ನನ್ ತಪ್ಪು. ನೀವು ಅಲ್ಲೂ ಹೋದ್ರೆ ಅಲ್ಲಿ ಅವ್ರು ಟೀನೇ ಮಾಡಿರಲ್ಲ ಇವತ್ತು, ನನಗೆ ಗೊತ್ತು. 24/7 ಇದ್ದೇ ಇರುತ್ತೆ. ಓಕೆ ಬಿಡಿ, ನನ್ಗೆ ಗೊತ್ತಾಯ್ತು ನನ್ನ ನಸೀಬ್ ಇಷ್ಟೊಂದು ಅಧ್ವಾನವಾಗಿದೆ ಅಂತ ಹೇಳಿ ಮತ್ತೆ ಪ್ರೂವ್ ಮಾಡ್ಕೊಳಕ್ ಇಷ್ಟ ಇಲ್ಲ. ಬಟ್ ಇಟ್ಸ್ ಓಕೆ, ಇಲ್ಲಿವರೆಗೂ ಕರ್ಕೊಂಡ್ ಬಂದ್ರಲ್ಲ, ಖುಷಿ ಆಯ್ತು. ಎನಿವೇಸ್ ನೈಸ್ ಮೀಟಿಂಗ್ ಯು. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್. ಎಕ್ಸ್ಕ್ಯೂಸ್ ಮೀ ಒಂದ್ ಸೆಕೆಂಡ್. ಏನು ಮಾಡಲ್ಲ, ಬನ್ನಿ ಇಲ್ಲಿ ಗರ್ಲ್ಸ್. ಅಯ್ಯೋ ಆಂಜನೇಯ, ಏನಪ್ಪ ಇದೆಲ್ಲ? ಹಂಗೆ ಬೇಜಾರಾಗತ್ತೆ. ಅಟ್ಲೀಸ್ಟ್ ಏನು ಅಂತ ಕೇಳಿದ್ರೆ ಅಟ್ಲೀಸ್ಟ್ ನಂಗೆ ಬೇಜಾರಾಗಲ್ಲ. ಇವಾಗ ಅರ್ಥ ಆಯ್ತು ಏನಕ್ಕೋಸ್ಕರ ಗಾಗಲ್ಸ್ ಹಾಕ್ತೀನಿ ಅಂತ. ನನಗೀಗ ಕ್ಲಾರಿಟಿ ಬಂತು. ಆಕ್ಚುಲಿ ಬಿಸಿನಾ ಫ್ರೀನಾ? ಇಲ್ಲ ಮಾತಾಡಿ. ಫ್ರೀನೇ ತಾನೆ? ಸುತ್ತಮುತ್ತ ನಿಮ್ ಫೇವ್ರೆಟ್ ಸ್ಪಾಟ್ ಯಾವ್ದು ಬ್ರೋ? ಒಂದು ಏರಿಯಾ
ಯಾವ್ದು? ಶ್ರೀನಗರ. ನಿಮ್ಮ ಏರಿಯಾದಲ್ಲಿ ಏನ್ ಇಷ್ಟಪಟ್ಟು ತಿಂತೀರಾ? ಪಾನಿಪುರಿ ಮಸಾಲ ಪುರಿ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ. ನನ್ನ ಕರ್ಕೊಂಡು ಏರಿಯಾ ರೌಡಿಸಮ್ಗೆ ದೊಡ್ಡ ಹೆಸರದು. ಇಂಡೈರೆಕ್ಟ್ ಆಗಿ ಬರಬೇಡ ಅಂದಂಗೆ ಇರ್ತಿದ್ದು. ನನ್ನನ್ನ ನಿಮ್ಗೆ ಇಷ್ಟ ಆಗಿರೋ ಸ್ಪಾಟ್ ಕರ್ಕೊಂಡು ಹೋಗಿ ತಿನ್ನಿಸ್ತೀರಾ ಅಂತ. ಬನ್ನಿ ಹೋಗೋಣ. ಪಕ್ಕ. ಏನ್ ಕೆಲ್ಸ ಆಯ್ತು ನಿಮ್ಗೆ? ವಾಟರ್ ಮಾಡ್ತಾ ಇದೀವಿ. ಆರ್ಡರ್ ಮಾಡ್ತಾ ಇದ್ದೀರಾ? ಮಾಡಿ ಬ್ರಾ, ಸುಮ್ಮನೆ ಪಾಪ ನೀವು ಕಷ್ಟಪಟ್ಟು ದುಡಿತದೆ, ನಾನು ಯಾಕೆ ನಿಮ್ಗೆ ಟೈಮ್ ವೇಸ್ಟ್ ಮಾಡಲಿ. ಬಟ್ ಸಿಗೋಣ, ಓಕೆನಾ? ನಂಗೆ ಸಿಗೋರಲ್ಲಿ 30% ಒಂದ ಆಟೋ ಓಡಿಸ್ತಾ ಇರ್ತಾರೆ, ಇಲ್ಲ ಕ್ಯಾಬ್ ಓಡಿಸ್ತಾ ಇರ್ತಾರೆ, ಇಲ್ಲ ಫೋಟೋ ಡೆಲಿವರಿ ಮಾಡ್ತಾ ಇರ್ತಾರೆ. ಅಂಥವ್ರನ್ನ ಕರ್ಕೊಂಡೋಗಿ ಕೊಡ್ಸಿ ಅಂತ ಕೇಳೋದು ನಿಜವಾಗ್ಲೂ ನಂಗೆ ಮನ್ಸು ಒಪ್ಪಲ್ಲ. ಬಿಕಾಸ್ ನಾನು ನನ್ನ ವಿಡಿಯೋಗೋಸ್ಕರ ಅವ್ರನ್ನ ಕರ್ಕೊಂಡೋದ್ರೆ ಅವ್ರಿಗೆ ಪಾಪ ಲಾಸ್ ಆಗುತ್ತೆ, ನನ್ಗೆ ಅದು ಇಷ್ಟ ಇಲ್ಲ. ಸೊ ಅದನ್ನ ಬಿಟ್ಟು ಬೇರೆಯವ್ರನ್ನ ಹುಡ್ಕೋಣ. ಯಾರು ಫ್ರೀ ಆಗಿ ನಂತರ ಇಡ್ತಾರೋ ಅಂಥವ್ರನ್ನ ಟಾರ್ಗೆಟ್ ಮಾಡೋಣ. ಓಕೆ, ಹೌದಾ? ಥ್ಯಾಂಕ್ ಯು. ನಿಮಗೆ ನೋಡಿದ ತಕ್ಷಣ ನಾನು ಅನ್ಕೊಂಡೆ ನೀವೇ ಅಂತ. ಫ್ರೀ ಆಗಿದ್ದೀರಾ, ಬಿಸಿ ಇದ್ದೀರಾ? ಸ್ವಲ್ಪ ಬಿಸಿ ಇದ್ದೀವಿ. ಅರ್ಥ ಆಯ್ತು. ಓಕೆ, ಸರಿ, ಅವ್ರು ನೆಕ್ಸ್ಟ್ ಬೈಯೋದ್ಕಿಂತ ಮುಂಚೆ ಅದಕ್ಕೆ ನಾನೇ ಸುಮ್ಮನೆ ಓಕೆ ಅಂದ್ಬಿಟ್ಟೆ. ಹೆಣ್ಮಕ್ಳಲ್ಲಿ ಚಿಕ್ಕ ಮಕ್ಳು ಬಿಸಿ, ದೊಡ್ಡವರು ಬಿಸಿ, ಆಂಟಿದಿರು ಬಿಸಿ. ಈ ಏಜ್ ಅವ್ರು ರಿಜೆಕ್ಟ್ ಮಾಡ್ತಾ ಇದಾರೆ ಅಂತ ಹೇಳಂಗಿಲ್ಲ, ಎಲ್ಲರೂ ರಿಜೆಕ್ಟ್ ಮಾಡ್ತಾರೆ. ನೀವು ತುಂಬಾ ಪಾಪ ಮಾಡಿರ್ಬೇಕು. ಮ್ಯಾಮ್ 1 ಸೆಕೆಂಡ್ ಮ್ಯಾಮ್. ಕ್ವಶನ್ ಕೇಳಲ್ಲ, ವಿಡಿಯೋ ಮಾಡೋದು ಈಸಿ ಅನ್ಕೊಂತೀರಾ. ನೋಡಿ ಆಕ್ಚುಯಲ್ ರಿಯಾಲಿಟಿ ಇದು. ನನ್ ಯೋಗ್ಯತೆಗೆ ಒಂದ್ ಹುಡುಗಿಯಾರು ಕರ್ಕೊಂಡು ಹೋಗೋದು ಬೇಡವಾ? ಅಲ್ಲ, ಅಷ್ಟೊಂದು ವಿಕಾರವಾಗಿ ಏನಾದ್ರು ಇದೀನ ನಾನು? ಇವತ್ತು ಹುಡುಗಿ ಕರ್ಕೊಂಡೋಗಿ ಹುಡುಗಿ ಹತ್ರ ಖರ್ಚು ಮಾಡ್ಸೋವರೆಗೂ ನಾನು ಈ ವ್ಲಾಗ್ನ ಎಂಡ್ ಮಾಡಲ್ಲ. ಕಮಾನ್, ಲೆಟ್ಸ್ ಗೋ. ಮುಂದೆ ಇಬ್ರು ಬರ್ತಾರೆ, ಅವ್ರನ್ನ ಕೇಳೋಣ ಈಗ. ಮೇಡಮ್ 1 ಸೆಕೆಂಡ್, ಈ ಸುತ್ತಮುತ್ತ ಜಾಗದಲ್ಲಿ ನಿಮ್ಮ ಫೇವ್ರೆಟ್ ಸ್ಪಾಟ್ ಯಾವ್ದು? ಚಾಟ್ ಸೆಂಟರ್ 11th ಕ್ರಾಸ್. ಏನ್ ಇಷ್ಟ ಮ್ಯಾಮ್ ಅಲ್ಲಿ? ಮಸಾಲ ಪುರಿ, ಆಮೇಲೆ ಪಾನಿಪುರಿ. ಪಾನಿಪುರಿ. ನಂಗೆ ಈಗಲೇ ಬಾಯಲ್ಲಿ ನೀರು ಬರ್ತಾ ಇದೆ. ಆಮೇಲೆ ಅಷ್ಟೇ. ಎರಡೇ. ನೀವು ನಿಮ್ ಜೊತೆ ನನ್ನನ್ನ ಆ ಜಾಗ ಕರ್ಕೊಂಡೋಗಿ ಕೊಡಿಸ್ತೀರಾ ಅಂತ ಕೇಳ್ತಾ ಇದೀನಿ. ಅಲ್ಲ, ಅದು ತೆಗಿಯೋದು 4:30. ವೇಟ್ ಮಾಡ್ಬಿಟ್ಟು ಕೊಡ್ಸಲ್ಲ ನಾವು. ಅದು ದುಡ್ಡು ಇಲ್ಲ, ಅದು ಅಲ್ಲದೆ. ಪರವಾಗಿಲ್ಲ, ಇಟ್ಸ್ ಓಕೆ. ರಿಜೆಕ್ಷನ್ ನಮ್ಮ ಮನೆದವ್ರು ಇದ್ದಂಗೆ. ನೀವು ಫಸ್ಟ್ ಅಲ್ಲ, ತುಂಬಾ ಜನ ರಿಜೆಕ್ಟ್ ಮಾಡಿದ್ದಾರೆ. ಇಟ್ಸ್ ಓಕೆ. ಆಕ್ಚುಲಿ ನಾನು ಒಬ್ಬ ಯೂಟ್ಯೂಬರು. ಹೋಗ್ಬೇಕು. ಓಕೆ, ಎಕ್ಸ್ಕ್ಯೂಸ್ ಮೀ, 1 ನಿಮಿಷ ಮ್ಯಾಮ್, 1 ನಿಮಿಷ. 1 ಸೆಕೆಂಡ್. ಆಕ್ಚುಲಿ ನಾನು ಒಬ್ಬ ಯೂಟ್ಯೂಬರ್, ಆಯ್ತಾ? ನಿಮಗೆ ಸುತ್ತಮುತ್ತದಲ್ಲಿ ಫೇವ್ರೆಟ್ ಸ್ಪಾಟ್ ಯಾವುದು ತಿನ್ನೋದಕ್ಕೆ? ನಾವು ತಿನ್ನೋದು ಡೈಲಿ ಒಂದೇ ಹೋಟ್ಲಲ್ಲಿ 18 ಕ್ರಾಸ್ ಇದೆ ಅಲ್ವಾ, ಅಲ್ಲಿ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಇದೆ ಅಲ್ವಾ, ಅಲ್ಲಿ ಚೆನ್ನಾಗಿರುತ್ತೆ. ಅಲ್ಲಿ ಚೆನ್ನಾಗಿರುತ್ತೆ. ಏನ್ ತಿಂತೀರಾ ಅಲ್ಲಿ? ಯಾವಾಗೂ ತಿನ್ನೋದೇ ಸೆಟ್ ದೋಸೆ. ಓಕೆ, ಸೊ ಇವತ್ತು ಆಕ್ಚುಲಿ ಏನ್ ಮಾಡ್ತಾ ಇದೀನಿ ಕಾನ್ಸೆಪ್ಟ್ ಅಂತಂದ್ರೆ, ನಾನು ಜನರ ಹತ್ರ ಹೋಗಿ ನಿಮಗೆ ಏನ್ ಇಷ್ಟನೋ ನೀವು ಏನ್ ತಿಂತೀರೋ ಅದನ್ನ ನನಗೆ ಕೊಡಿಸ್ತೀರಾ ಅಂತ ಕೇಳ್ತಾ ಇದೀನಿ. ಸೊ ಆಗುತ್ತೆ, ನನ್ನ ಕರ್ಕೊಂಡು ಸರ್, ಕೊಡ್ತೀನಿ. ನಾವ್ ಇನ್ನು ಚಿಕ್ಕವರು ಸರ್, ನೀವೇ ನಮಗೆ ಕೊಡಿಸ್ಬೇಕು. ನೀವಾದ್ರೆ ದುಡಿತೀರಾ, ಕೆಲ್ಸಕ್ಕೆ ಹೋಗ್ತೀರಾ, ನಾನು ದುಡಿತಾ ಇಲ್ಲ ಮ್ಯಾಮ್. ನೀವು ಕಾಲೇಜ್ ಹೋಗ್ತೀರಾ, ನಿಮ್ಗೆ ಪಾಕೆಟ್ ಮನಿ ಕೊಡ್ತಾರೆ. ಸೊ ನೀವು ಇವಾಗ ಕಂಟೆಂಟ್ ಮಾಡ್ತಿದ್ದೀರಾ ಅಲ್ವಾ, ಅದನ್ನ ನಾವು ನೋಡಿ ಆದ್ರೂ ನಿಮ್ಗೆ ಬರುತ್ತೆ ತಾನೇ? ಏನ್ ಬರುತ್ತೆ ಮ್ಯಾಮ್? ಅಮೌಂಟ್. ನೀವು ಎಷ್ಟು ವಿಡಿಯೋ ನೋಡಿದೀರಾ ಮ್ಯಾಮ್? ನಾನು ನೋಡಿ. ಮತ್ತೆ ಎಲ್ಲಿಂದ ಬರುತ್ತೆ ಮ್ಯಾಮ್? ಸರ್, ನಾವು ನೋಡಿಲ್ಲ ಅಂತಂದ್ರೆ ಬೇರೆಯವ್ರು ಯಾರು ನೋಡಲ್ವಾ? ಇಲ್ಲ ಮ್ಯಾಮ್, ನೀವು ನೋಡಿದ್ರೆ ಬರೋದು ನನಗೆ. ಯೂಟ್ಯೂಬ್ ಅಲ್ಲಿ ಸೀರಿಯಲ್ ಅಷ್ಟೇ ಸರ್ ನೋಡೋದು. ಯೂಟ್ಯೂಬ್ ಅಲ್ಲಿ ಸೀರಿಯಲ್ ನೋಡ್ತೀರಾ? ಟಿವಿನಲ್ಲಿ ಶೋ, ಮೊಬೈಲಲ್ಲಿ ರೀಲ್ಸು. ಓದೋದ್ರ ಏನು ನೋಡಲ್ಲ ಮ್ಯಾಮ್? ಓದೋದೆಲ್ಲ ಏನಿರುತ್ತೆ ಸರ್, ಅದೇ ಗೂಗಲ್ ಅಲ್ಲಿ ಹೋಗ್ತೀವಿ. ಗೂಗಲ್ ಅಲ್ಲಿ ಓದ್ತೀರಾ, ಯೂಟ್ಯೂಬ್ ಅಲ್ಲಿ ಸೀರಿಯಲ್ ನೋಡ್ತೀರಾ, ಟಿವಿನಲ್ಲಿ ಶೋ ನೋಡ್ತೀರಾ, ಮೊಬೈಲ್ ಅಲ್ಲಿ ರೀಲ್ಸ್ ನೋಡ್ತೀರಾ. ಟೆಕ್ನಾಲಜಿನ ಪಾಸಿಟಿವ್ ಆಗಿ ಯೂಸ್ ಮಾಡ್ರಿ, ನೆಗೆಟಿವ್ ಆಗಿ ಯೂಸ್ ಮಾಡ್ಬೇಡ್ರಿ. ನೀವು ಒಬ್ಬರೇ ಟೆಕ್ನಾಲಜಿನ ಕರೆಕ್ಟ್ ಆಗಿ ಯೂಸ್ ಮಾಡ್ಕೊತಾರದು. ಸರಿ ಮ್ಯಾಮ್, ನಿಮಗೇನು ಇಷ್ಟ ನಾನು ಕೊಡಿಸ್ತೀನಿ, ಬರ್ತೀರಾ ಮ್ಯಾಮ್? ನಾವು ಕೊಡ್ಸೋದಕ್ಕೆ ಅಮೌಂಟ್ ಅಂತ ಇಲ್ಲ, ನೀವು ಕೊಡ್ಸಿದ್ರೆ ನಡೀರಿ, ತಿನ್ನೋಣ. ಅಲ್ಟಿಮೇಟ್. ಏನ್ ಇಷ್ಟ ಮ್ಯಾಮ್ ನಿಮ್ಗೆ ತಿನ್ನಕ್ಕೆ ಹೇಳಿ? ಏನಿಲ್ಲ, ಗೋಲ್ಗಪ್ಪ ಅಂಗಡಿ ಇದೆಯಲ್ಲ, ನಡೀರಿ. ಎಲ್ಲಿದೆ ಗೋಲ್ಗಪ್ಪ? ಅಲ್ಲಿದೆ, ಬಸ್ ಸ್ಟಾಪ್ ಅಲ್ಲಿ. ಬನ್ನಿ ಮ್ಯಾಮ್, ಅದು ಎಷ್ಟು ತಿಂತೀರೋ ನಾನು ನೋಡ್ಬಿಡ್ತೀನಿ. ಹೆಣ್ಮಕ್ಳು ಕೊಡಿಸ್ತಾರೇನೋ ಅಂತ ಬಂದೆ, ಈಗ ನಾನೇ ಕೊಡ್ಸೋಂತ ಪರಿಸ್ಥಿತಿಗೆ ಬಂದ್ಬಿಟ್ಟೆ. ಕಂಗ್ರಾಚುಲೇಷನ್ ಬ್ರದರ್, ಇನ್ಕಮ್ ಟ್ಯಾಕ್ಸ್. ಆದ್ರೆ ಅಲ್ಟಿ ನೀವು ಸೀರಿಯಸ್ ಆಗಿ ಫೋನ್ ನ ಕರೆಕ್ಟ್ ಆಗಿ ಯೂಸ್ ಮಾಡ್ಕೋತಾರ ನೀವು ಒಬ್ರೇ ನೋಡಿ. ಮಾಡ್ಬೇಕಲ್ವಾ ಸರ್, ನಮ್ಮಂತರಿಂದ ದೇಶ ಉದ್ಧಾರ ಆಗ್ಲಿ ಅಂತ ಸ್ವಲ್ಪ. ನಿಮ್ಗೆ ಅನ್ಸುತ್ತಾ ಮ್ಯಾಮ್ ನಿಮ್ಮಂತವ್ರಿಂದ ದೇಶ ಉದ್ಧಾರ ಆಗುತ್ತೆ ಅಂತ? ಅದು ಗೊತ್ತಿಲ್ಲ, ಬಟ್ ಟೆಕ್ನಾಲಜಿ ಆದ್ರೂ ಇಂಪ್ರೂವ್ ಆಗ್ಲಿ ಅಂತ ಅದನ್ನಾದ್ರೂ ಉಳಿಸ್ಕೋಬೇಕಲ್ವಾ? ಕರೆಕ್ಟ್ ಮ್ಯಾಮ್. ನನ್ನ ವಿಡಿಯೋಸ್ ನೋಡಿ ಮ್ಯಾಮ್, ಅವಾಗ ನಿಮ್ಮಿಂದ ನಾನು ಸ್ವಲ್ಪ ಉದ್ಧಾರ ಆಗ್ತೀನಿ. ಸರ್, ನೀವು ರೀಲ್ಸ್ ಎಲ್ಲ ನೋಡ್ತಿರಲ್ಲ, ನನ್ನ ರೀಲ್ಸ್ ಯಾವತ್ತೂ ಬಂದೇ ಇಲ್ವಾ? ಇಲ್ಲ, ಬರೋದೇ ಇಲ್ಲ. ಅಲ್ಲ ಸರ್, ನಾನು ಓಪನ್ ಮಾಡಿದ್ರೆ ಎಲ್ಲ ಫೀಲಿಂಗ್ ಅಲ್ಲಿ ಇರೋದು ಬರುತ್ತೆ. ಫೀಲಿಂಗ್ ಅಲ್ಲಿ ಇರೋದು? ನಾನಷ್ಟೇ ಬಲ್ಲೆ ಈ ತರ ಇರೋದು ಅದೆಲ್ಲ ಬರುತ್ತೆ ಸರ್. ನೀವು ಡ್ಯಾನ್ಸ್ ಎಲ್ಲ ಮಾಡ್ತೀರಾ? ಹ್ಞೂ ಮ್ಯಾಮ್, ಡ್ಯಾನ್ಸ್ ಮಾಡಿಸ್ತೀನಿ. ಗೋಲ್ಗಪ್ಪಲ್ಲಿ ರೇಟ್ ಜಾಸ್ತಿ. ಪರವಾಗಿಲ್ಲ ಮ್ಯಾಮ್, ಏನ್ ನಿಮ್ಗಿಂತ ಹೆಚ್ಚ? ಎಷ್ಟೊಂದು ಪ್ಲೇಟು? 30 ರೂಪಾಯಿ ನೋಡ್ಬೇಕು. ಬನ್ನಿ ಮ್ಯಾಮ್, ನೀವು ಹೇಳಿ ನೋಡಿ 3000 ರೂಪಾಯಿ ಅನ್ಕೊಂಡ್ಬಿಟ್ಟೆ. 3000 ಆಗಿರೋ ತಿನ್ನಿಸ್ತೀನಿ ಮ್ಯಾಮ್, ಬನ್ನಿ. ಸರ್, ನೀವು ಯಾವ ತರ ವಿಡಿಯೋಸ್ ಮಾಡ್ತೀರಾ? ಮ್ಯಾಮ್ ಚೆನ್ನಾಗಿರೋ ವಿಡಿಯೋಸ್ ಅಂತೂ ಮಾಡ್ತೀನಿ ಮ್ಯಾಮ್. ನಿಮ್ ತರ ಫೀಲಿಂಗ್ ಅಲ್ಲಿ ಇರೋ ವಿಡಿಯೋಸ್ ಎಲ್ಲ ಮಾಡಲ್ಲ. ಮಾಡ್ಬೇಕು ಸರ್, ಯಾಕೆ ಮ್ಯಾಮ್? ಫೀಲಿಂಗು ಇರ್ಬೇಕು, ಚೆನ್ನಾಗಿರೋದು ಇರ್ಬೇಕು.
ಅಲ್ವಾ? ನಮ್ದ್ರಲ್ಲಿ ಬರೀ ಚೆನ್ನಾಗಿರುತ್ತೆ ಅಷ್ಟೇ, ಫೀಲಿಂಗ್ ಇರಲ್ಲ. ಯಾಕಂದ್ರೆ ಫೀಲಿಂಗ್ ಎಲ್ಲ ನಾನೇ ಇಟ್ಕೊಂಡ್ಬಿಟ್ಟಿದ್ದೀನಿ ಅದಕ್ಕೆ. ಮನ್ಸಲ್ಲಿ ಇಟ್ಕೋಬಾರ್ದು ಸರ್, ಅದನ್ನ ಹಂಚ್ಬೇಕು. ನಾನು ಇಷ್ಟು ದಿನ ನಗುನ ಹಂಚ್ಬೇಕು, ಪ್ರೀತಿನ ಹಂಚ್ಬೇಕು ಅನ್ಕೊಂಡಿದ್ದೆ, ಫೀಲಿಂಗ್ನು ಹಂಚ್ಬೇಕು ಅಂತ ನಂಗೆ ಇವತ್ತೇ ಗೊತ್ತಾಗಿದೆ. ನಮ್ಮ ನಿಮ್ಮ ಸ್ಪಾಟು ಓಕೆ ಭಯ. ಎಷ್ಟು ಭಯ ಒಂದು ಪ್ಲೇಟ್ ಗೋಲ್ಗಪ್ಪ? 25. ಇವ್ರು ಸಾಕು ಅನ್ನೋಷ್ಟವರೆಗೂ ಕೊಡು ಭಯ. ನಾನು ಯಾಕೆ ಮಾಮ್ ಬೈಕೊಂಡ್ಲಿ? ಇವತ್ತು ನನ್ನ ಜೀವನದಲ್ಲಿ ಕಣ್ಣು ತರಿಸಿದ್ದೀರಾ ನೀವು, ಹೌದಾ ಹೌದಾ? ಸೀರಿಯಸ್ ಆಗಿ. ನಾನು ಇಷ್ಟು ದಿನ ಒಳ್ಳೆ ಕಂಟೆಂಟ್ ಮಾಡ್ರೆ ನೋಡ್ತಾರೆ ಅನ್ಕೊಂಡಿದ್ದೆ, ಇಲ್ಲ ಫೀಲಿಂಗ್ ಕಂಟೆಂಟ್ ಮಾಡಬೇಕು. ತಿನ್ನಿ ಮ್ಯಾಮ್. ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಫೀಲಿಂಗ್ ಆಗಿದೆಯಾ? ಇಲ್ಲ ಇಲ್ಲ, ಸಖತ್ತಾಗಿದೆ. ಹಾಯ್. ಇಟ್ಸ್ ಓಕೆ, ಯುವರ್ ಫ್ರೆಂಡ್ ಕ್ಯಾನ್ ಟೇಕ್ ಮೀ ಆಲ್ಸೋ. ನೀವು ಏನೋ ಹೇಳಿದ್ರಲ್ಲ ಅದನ್ನ ಇನ್ನೊಂದ್ಸರಿ ಹೇಳಿ. ಚೆನ್ನಾಗಿ ಮಾಡ್ತೀರಾ ವಿಡಿಯೋಸ್ ಎಲ್ಲ ಅಂತ. ಕೇಳಿಸ್ಕೊಂಡ್ರಾ? ಅವ್ರಿಗೆ ಫೀಲಿಂಗ್ ವಿಡಿಯೋಸ್ ಬೇಕಂತೆ. ಇರೋದೇ ಮಾಡಿದ್ರೆ ಹೆಂಗೆ ಫೀಲಿಂಗ್ ಇರ್ಬೇಕಲ್ವಾ? ಓಕೆ, ಇದೇನ್ ನಾಟ್ ಬ್ಯಾಡ್. ನಾವು ನೋಡಿಲ್ಲ, ಇನ್ನು ಮುಂದೆ ನೋಡೋಣ ಅಂತ. ಇನ್ಮೇಲೆ ಮಾಡ್ತಾರೆ ಬಿಡಿ ನಿಮ್ಗೋಸ್ಕರ. ಮಾಡಿ. ಓಕೆ ಮ್ಯಾಮ್. ತಿನ್ನಿ ತಿನ್ನಿ ತಿನ್ನಿ, ನೀವು ತಿನ್ನಿ. ಇವತ್ತು ರಾತ್ರಿ ನೆನ್ಸ್ಕೊಂಡ್ರೆ ಗೋಲ್ಗಪ್ಪ ಬರ್ಬೇಕು ನಿಮ್ಗೆ. ನಿಮ್ಮಂತ ಕೊಡಿಸ್ತಿದ್ದೀರಾ ಅಂದ್ಮೇಲೆ ಮರಿಯಕ್ಕಾಗುತ್ತಾ? ಒಬ್ಬ ಚೆನ್ನಾಗಿ ಜಾಕೆ ಬಿಸ್ತಿರ್ರಿ ನೀವು. ಅದು ಬೇರೆ ಫೇಮಸ್ ಅಂತ ಎಲ್ರೂ ಮಾತಾಡಿಸ್ತಾರೆ, ಪಾಪ ನಮಗೆ ಗೊತ್ತಿಲ್ಲ. ಅವಮಾನ ಮಾಡ್ತಾ ಇದ್ದೀರಾ ನೀವು ನನಗೆ. ಇನ್ಮೇಲೆ ನಾವು ತಿಳ್ಕೋಬೇಕು. ಸಾಕಾಯ್ತಾ? ಚೆನ್ನಾಯ್ತಾ? ಇವಾಗ ಹೇಳಿ, ಮೈನಲ್ಲಿ ಎಷ್ಟು ಪಾಕೆಟ್ ಮನಿ ಕೊಡ್ತಾರೆ ನಿಮ್ಗೆ? ಒಂದ್ ದಿವ್ಸಕ್ಕೆ 5 ರೂಪಾಯಿ ಕೊಡ್ತಾರೆ. ಒಂದ್ ದಿವಸಕ್ಕೆ 5 ರೂಪಾಯಿ ಕೊಡ್ತಾರೆ. ಏನ್ ಮಾಡ್ತೀರಾ 5 ರೂಪಾಯಿನ? ಕ್ಯಾಂಟೀನ್ ಅಲ್ಲಿ ಕುರ್ಕುರೆ ಬರುತ್ತೆ, ಅವಾಗ ಹೋಗಿ ತಿಂತೀವಿ. ಎಷ್ಟು ಜೆನ್ಯೂನ್ ಆಗಿ ಮಾತಾಡ್ತೀನಿ, ನಂಗೆ ನಿಜ ಖುಷಿ ರೀ. 5 ರೂಪಾಯಿ ಅದನ್ನ ಕೂಡಿಟ್ಟು ಏನೋ ಬೇರೆ ತಗೊಬೇಕು. ಇಲ್ಲ ಫಂಕ್ಷನ್ ಏನಾದ್ರು ಇದ್ರೆ ಬಟ್ಟೆ ಕೊಡಿಸ್ತಾರೆ, ಏನೇನ್ ಬೇಕೋ ಎಲ್ಲ ಕೊಡಿಸ್ತಾರೆ. ಈಚೆಗಡೆ ಕರ್ಕೊಂಡೋದ್ರೆ ತಿಂಡಿ ಎಲ್ಲ ಕೊಡಿಸ್ತಾರೆ. ಪೇಮೆಂಟ್ ಆದಾಗ ಎಗ್ ರೈಸ್ ಕೊಡಿಸ್ತಾರೆ, ನಂಗೆ ಅದೇ ಇಷ್ಟ. ಡೈಲಿ 5 ರೂಪಾಯಿ ಅಮೌಂಟ್ ಕೊಡ್ತಾರೆ. ಡೈಲಿ 5 ರೂಪಾಯಿ ಅಮೌಂಟ್ ಕೊಡ್ತಾರೆ, ಒಂದಿನೂ ಮಿಸ್ ಮಾಡಲ್ಲ. ನಿಜ, ಎಷ್ಟೊಂದು ಜನ ಸುಳ್ಳು ಹೇಳ್ಕೊಂಡೆಲ್ಲ ಹೇಳ್ತಾರೆ ಆಯ್ತಾ. ನೀವು ಎಷ್ಟು ಜೆನ್ಯೂನ್ ಆಗಿ ಮಾತಾಡ್ತೀರಿ, ನಂಗೆ ನಿಜ ಅದಕ್ಕೆ ಖುಷಿ. ಅದಕ್ಕೆ ನಾನು ನಿಮ್ಮನ್ನ ಕರ್ಕೊಂಬಂದು ಕೊಡ್ಸಿದ್ದು. ನಿಮ್ದು ಐಡಿ ಹೇಳಿ, ನಾವು ನೋಡ್ತೀವಿ. ನಾವು ನಿಮ್ಮನ್ನ ಒಂದ್ ಸ್ವಲ್ಪ ಪರವಾಗಿಲ್ಲ ಮ್ಯಾಮ್, ಬೇಡ ನೀವು ನೋಡಿಲ್ಲ ಅನ್ನೋ ಪರವಾಗಿಲ್ಲ. ನೀವು ಇಷ್ಟು ಜೆನ್ಯೂನ್ ಆಗಿದ್ದೀರ, ನಂಗೆ ಅದೇ ಖುಷಿ. ಇಲ್ಲ ಸರ್, ನಮಗೂ ಗೊತ್ತಾಗ್ಬೇಕಲ್ವಾ, ನಾವು ನಮ್ಮ ಅಮ್ಮಗೆ ತೋರಿಸ್ಬೇಕು. ಅಮ್ಮ ಇವತ್ತು ಪಾನಿಪುರಿ ಕೊಡಿಸಿದ್ರು ಅಂತ. ಅದಕ್ಕೋಸ್ಕರನಾ? ಸರಿ, ಒನ್ ಜಾಯಿಂಟ್ ಕನ್ನಡ ಅಂತ ಇದೆ, ಅಮ್ಮಗೆ ತೋರಿಸ್ತೀನಿ ಇದನ್ನ. ಥ್ಯಾಂಕ್ ಯು, ಖುಷಿ ಆಯ್ತು. ನಿಜವಾಗ್ಲೂ ಚಿಕ್ಕ ಮಕ್ಕಳು ಸಿಕ್ಕಾಪಟ್ಟೆ ಇನ್ನೋಸೆಂಟ್ ಅಂತಾರೆ. ನಿಜ ಇನ್ನೋಸೆನ್ಸ್ ನಿಮ್ಮನ್ನು ನೋಡಿದೆ. ಓಕೆ ಬೈ. ಥ್ಯಾಂಕ್ ಯು ಸರ್. ಬಾಯ್ ಬಾಯ್. ದೊಡ್ಡದಾಗಿ ಹೇಳಿದೆ, ಹೆಂಗಾದ್ರು ಮಾಡಿ ಹುಡುಗಿರ್ನ ಕರ್ಕೊಂಡೋಗಿ ಅವ್ರ ಹತ್ರ ಏನಾದರೂ ತೆಗೆಸ್ಕೊಂತೀನಿ ಅಂತ ಹೇಳಿ ಕೊನೆಗೆ ನಾನೇ ಹುಡುಗಿರ್ನ ಕರ್ಕೊಂಡೋಗಿ ಗೋಲ್ಗಪ್ಪ ಕೊಡಿಸ್ದೆ. ಇದು ಆ್ಯಕ್ಚುಲಿ ಬಾಯ್ಸು. ನಾವು ಅನ್ಕೊಳ್ಳೋದಂಗೆ ಏನೂ ಆಗಲ್ಲ. ಹೆಣ್ಮಕ್ಳ ಹತ್ರ ಏನು ಖರ್ಚು ಮಾಡಿಸ್ಕೋಬೇಕು ಅಂತಂದರೆ ನಿಜವಾಗ್ಲೂ ಮಚ್ಚೆ ಇರಬೇಕು. ನನಗೆ ಗೊತ್ತಾ ಮಚ್ಚೆ ನನಗಿಲ್ಲ ಅಂತ. ಹುಡುಕಿದೀನಿ ನಿಮ್ಮನ್ನ, ಪ್ರತಿದಿನ ಹುಡುಕಿದ್ದೀನಿ. ಪ್ರತಿದಿನ ಹುಡುಕಿದೀನಿ. ಎಷ್ಟು ಸತಿ ನೋಡಿದೀನಿ ಅಂದ್ರೆ ಎಲ್ಲರೂ ಕಾಣಿಸಲ್ವಾ, ಒಂದಿನಾದ್ರೂ ಕಾಣಿಸಲ್ವಾ. ಎಷ್ಟೋ ಸತಿ ಇದೇ ಇದ್ರಲ್ಲಿ ನೀವು ವಿಡಿಯೋಸ್ ಮಾಡಿದೀರಾ, ಒಂದಿನಾದ್ರೂ ಕಾಣಿಸಲ್ವಾ ಅಂತ ಕಾಯ್ತಾ ಇದ್ದೆ. ನೋಡಿ ಇವತ್ತು ಕಾಣಿಸಿದ್ದೀನಿ. ಸೂಪರ್. ಆಕ್ಚುಲಿ ಬಿಸಿನಾ ಫ್ರೀನಾ? ಸ್ವಲ್ಪ ಬಿಸಿನೇ. ಕ್ಲೈಂಟ್ ಆಫೀಸ್ ಹತ್ರ ಹೋಗ್ತಿದ್ದೆ, ಸದ್ಯಕ್ಕೆ ಫ್ರೀನೇ. ಕ್ಲೈಂಟ್ ಆಫೀಸ್ಗೆ ಹೋಗೋಣ ಬಿಡಿ. ಅಯ್ಯೋ, ಸಬ್ಸ್ಕ್ರೈಬರಾ? ಹೌದು, ಎಂತ ಸಬ್ಸ್ಕ್ರೈಬರ್. ಓಕೆ ಬ್ರೋ, ಆಕ್ಚುಲಿ ಒಂದು ವಿಡಿಯೋ ಮಾಡ್ತಾ ಇದೀನಿ. ನಿಮ್ಮ ಫೇವ್ರೆಟ್ ಸ್ಪಾಟ್ ಸುತ್ತಮುತ್ತ ಏನು? ನಿಮ್ಗೆ ಯಾವ ಸ್ಪಾಟ್ ಅಲ್ಲಿ ಚಿನ್ನಕ್ಕೆ ಇಷ್ಟ ಅಂತ ಕೇಳ್ತಾ ಇದೀನಿ. ಬ್ರೋ ಇಲ್ಲಿಂದ ಸ್ವಲ್ಪ ದೂರನೇ ನಮ್ಗೆ 18th ಕ್ರಾಸ್ ಅಲ್ಲಿ ಇದೆ, ಮಲ್ಲೇಶ್ವರಂ 18th ಕ್ರಾಸ್ ಅಲ್ಲಿ ಅಲ್ಲಿದೆ ಮೆಸ್. ಒಳ್ಳೆ ಮೆಸ್ಸು. ಆಕ್ಚುಲಿ ಕ್ಯಾಶ್ ಏನ್ ಗೊತ್ತಾ, ಇವತ್ತು ಜನರ ಹತ್ರ ಹೋಗಿ ನಿಮ್ಮ ಫೇವ್ರೆಟ್ ಸ್ಪಾಟ್ಗೆ ನನ್ನ ಕರ್ಕೊಂಡು ಹೋಗ್ತೀರಾ ಅಂತ ಕೇಳ್ತಾ ಇದೀನಿ. ನಾನ್ ಕರ್ಕೊಂಡು ಹೋಗ್ತೀನಿ ಖಂಡಿತ. ನಿಜ ನಿಜ. ಬನ್ನಿ ಹೋಗೋಣ. ಬನ್ನಿ ಹೋಗೋಣ. ಹೇಳಿದಷ್ಟು ಒಂದೇ ಸರಿ ಕರ್ಕೊಂಡು ಹೋಗ್ತಾರೆ. ಪೊಲೀಸ್ ಏನು ಇಡಲ್ವಾ? ನೋಡ್ಕೊಳ್ಳೋಣ. ಬಾಯ್ಸ್. A few moments later. ಆಕ್ಚುಲಿ ತಮಾಷೆ ಏನು ಅಂತ ಅನ್ನೋ ಒಂದ್ ಕಡೆ ಫೈನ್ ಕಟ್ಟಿದ್ವಿ. ಇವ್ರು ಒಬ್ಬರದೇ ಹೆಲ್ಮೆಟ್ ಹಾಕೊಂಡಿದ್ರು, ನಾನು ಹೆಲ್ಮೆಟ್ ಹಾಕಿರ್ಲಿಲ್ಲ. ಬಾಯ್ಸ್ ಬೇಜಾರಾಗ್ತಿದೆ ಬ್ರೋ? ಏನಿಲ್ಲ, ಬೇಜಾರೇನು. ನಂಗೆ ಇವ್ರು ಸಿಕ್ಕಿರೋದೇ ಖುಷಿ ಬ್ರೋ. ಅಂದ್ರೆ ಹಳೆ ಹೋಟ್ಲ ಇದು? ಹಳೆ ಹೋಟ್ಲ್ ಇದು. ಈ ಹೋಟ್ಲಿಗೆ ಬಂದಲ್ಲ, ಇದೆ ಫಸ್ಟ್ ಟೈಮು. ಎಷ್ಟೊಂದ್ ಸರಿ ಓಡಾಡಿದೀನಿ ರೋಡಲ್ಲಿ, ಇದಿದೆ ಅಂತಾನೆ ಗೊತ್ತಿರ್ಲಿಲ್ಲ. ಸೊ ಇವಾಗ ಇಲ್ಲಿ ಟೇಸ್ಟ್ ಮಾಡಿ ಹೆಂಗಿದೆ ಆನೆಸ್ಟ್ ಆಗಿ ಹೇಳ್ತೀನಿ. ಮದುವೆ ಮನೆಯಲ್ಲಿ ತಿನ್ನೋ ಫೀಲ್ ಬರ್ತಿಲ್ಲ ಅಲ್ವಾ? ಎಲ್ಲ ಹೀಗೆ ಕುತ್ಕೊಂಡು. ಸೊ ಈ ತರ ಹಿಂಗೆ ಎಲ್ಲ ಒಂದೊಂದೇ ಹಾಕೊಂಡು ಹೋಗ್ತಾರೆ. ಸೇಮ್ ಮದುವೆಯಲ್ಲಿ ಊಟ ಹೆಂಗೆ ಹಾಕ್ತಾರೆ ಹಂಗೆ. ಅಂದ್ರೆ ಇದು ಕರ್ನಾಟಕ ಸ್ಟೈಲ ಇಲ್ಲ ಆಂಧ್ರ ಸ್ಟೈಲ? ಇಲ್ಲ, ಕರ್ನಾಟಕ ಸ್ಟೈಲು. ಇವ್ರು ಬ್ರಾಹ್ಮಿನ್ ಸ್ಟೈಲು. ಸುತ್ತ ನೋಡ್ಬೋದು ಎಲ್ಲ ವಯಸ್ಸಾದವರು, ಯುವಕರು ಎಲ್ಲರೂ ಬಂದ್ಬಿಟ್ಟು ತಿಂತವ್ರೆ. ಚೆನ್ನಾಗಿದೆ ಬ್ರೋ. ಸೇಮ್ ಮನೇಲಿ ಮಾಡ್ದಂಗಿದೆ ಬ್ರೋ. ಊಟ ಯಾವ ಥರ ಟೇಸ್ಟ್ ಇದೆ ಅಂದರೆ, ದೇವಸ್ಥಾನದಲ್ಲಿ ಯಾವ ಥರ ಪ್ರಸಾದ ಕೊಡಬೇಕಾದ್ರೆ ರಸಮ್ಮು ಸಾಂಬಾರು ಇರುತ್ತೋ ಅದೇ ಟೇಸ್ಟ್ ಇದೆ, ಸೇಮ್. ವಿವಾಹ ಭೋಜನವಿದು, ವಿಚಿತ್ರ ಭಕ್ಷ್ಯಗಳಿವು, ಬೀಗರಿಗೆ ಔತಣವಿದು, ದೊರಕೊಂಡಿತನೆಗೆ ಬಂದು. ಎಲ್ಲನೇ ಎಷ್ಟು ನೀಟಾಗಿ ತಿಂದಿದ್ದೀನಿ ಅಂದರೆ ಇದರಲ್ಲೇ ಗೊತ್ತಾಗುತ್ತೆ ಊಟ ಎಷ್ಟು ಚೆನ್ನಾಗಿತ್ತು ಅಂತ. ಬಟ್ ಟು ಬಿ ವೆರಿ ಹಾನೆಸ್ಟ್, ನಾನು ಎಲ್ಲೇ ಹೋದ್ರೂ ಅನ್ನ ಮಾತ್ರ ವೇಸ್ಟ್ ಮಾಡಲ್ಲ. ಆದರೆ ಇಲ್ಲಿ ಊಟ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು, ಸಖತ್ತಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಈ ಜಾಗನ ಇಂಟ್ರೊಡ್ಯೂಸ್ ಮಾಡಿದ್ಕೆ. ನೆಕ್ಸ್ಟ್ ಟೈಮಿಂದ ಈ ಏರಿಯಾದಲ್ಲಿ ಓಡಾಡಬೇಕಾದ್ರೆ ನಿಜವಾಗ್ಲೂ ಇಲ್ಲೇ ಬಂದು ಊಟ ಮಾಡ್ತೀನಿ. ನೀವು ಯಾರಾದರೂ ಇಲ್ಲಿ ಬಂದು ತಿಂದಿದ್ರೆ ಕಮೆಂಟ್ ಆಗಿ. ಫ್ರೀ ಇದ್ದೀರಾ ಮ್ಯಾಮ್?
ಎಸ್ ಸುತ್ತಮುತ್ತಲಿ ನಿಮ್ಮ ಫೇವ್ರೆಟ್ ತಿನ್ನೋದಕ್ಕೆ ಸ್ಪಾಟ್ ಯಾವುದು ಅಂತ ಕೇಳ್ತಾ ಇದ್ದೀನಿ. ಮೇ ಬಿ ಅದು ಮಸಾಲ ಪುರಿ ಚೆನ್ನಾಗಿ ಮಾಡ್ತಾರಾ? ಚೆನ್ನಾಗಿ ಮಾಡ್ತಾರೆ. ಚೆನ್ನಾಗಿರುತ್ತಾ? ನನ್ನನ್ನು ನಿಮ್ಮ ಫೇವ್ರೆಟ್ ಸ್ಪಾಟ್ ಕರ್ಕೊಂಡೋಗಿ ನನಗೆ ಕೊಡಿಸ್ತೀರಾ ಅಂತ ಕೇಳ್ತಾ ಇದ್ದೀನಿ. ಓ ನಾನು ನಿಮಗೆ ಕೊಡಿಸ್ಬೇಕಾ? ಹಾಂ. ಬಟ್ ದ ಥಿಂಗ್ ಇಸ್ ದಟ್ ಐ ಡೋಂಟ್ ಹ್ಯಾವ್ ಅ ಮನಿ ಸೊ ಯು ಡೋಂಟ್ ಹ್ಯಾವ್ ಮನಿ? Yeah. ಸ್ಟೂಡೆಂಟಾ? ಎಸ್ ಮ್ಯಾಮ್ ತಿಂತೀರಾ ಮ್ಯಾಮ್? ನೋ ಆಕ್ಚುಲಿ ಏನು ಗೊತ್ತಾ, ನಾನು ಕಾಲೇಜ್ ಸ್ಟೂಡೆಂಟ್ ಆಗಿರ್ಬೇಕಾದ್ರೆ ನನಗೂ ಈ ತರ ಪಾನಿಪುರಿ ಮಸಾಲ ಪುರಿ ನೋಡಿದಾಗೆಲ್ಲ ತಿನ್ಬೇಕು ಅನ್ನೋ ಆಸೆ ಆಗ್ತಾ ಇತ್ತು. ನನ್ನ ಹತ್ರ ದುಡ್ಡು ಇರ್ತಾ ಇರ್ಲಿಲ್ಲ. ಸೊ ಅದಕ್ಕೆ ಇವಾಗ ಯಾರಾದ್ರೂ ಸ್ಟೂಡೆಂಟ್ಸ್ ನನಗೆ ಕಣ್ಣು ಕಾಣಿಸಿದ್ರೆ ಅವ್ರಿಗೆ ತಿನ್ಬೇಕು ಅಂತ ಆಸೆ ಆದ್ರೆ ನಾನು ಕೊಡಿಸ್ತೀನಿ. ನಾಳೆ ದಿನ ಫ್ಯೂಚರ್ ಅಲ್ಲಿ ನಿಮ್ಗೆ ಯಾರಾದ್ರೂ ಸಿಗ್ತಾರಲ್ಲ ಇದೇ ತರ ಸ್ಟೂಡೆಂಟ್ಸ್ ಅವ್ರಿಗೆ ನೀವು ಕೊಡಿಸಿ. ತಿಂತೀರಾ? ನಿಜ ಹಾನೆಸ್ಟ್ ಕೇಳಿ, ಸುಮ್ಮನೆ ವಿಡಿಯೋಗೋಸ್ಕರ ಕೇಳ್ತಾರೆ. ಪಕ್ಕಾ? ಬಾಯ್. ಓಕೆ ಸಿ ಮ್ಯಾಮ್ ಬಾಯ್. ಎಕ್ಸ್ಕ್ಯೂಸ್ ಮೀ ಒನ್ ಸೆಕೆಂಡ್. ಆಕ್ಚುಲಿ ನಾನೊಬ್ಬ ಯೂಟ್ಯೂಬರ್. ಅಲ್ಲ ಇಂಟ್ರೆಸ್ಟೆಡ್ ಮ್ಯಾಮ್. ಈಸಿ ಇಲ್ಲ, ಐ ಗಿವ್ ಅಪ್. ನನಗೆ ಗೊತ್ತು ನಾನು ಹೋಗಿ ಹೆಣ್ಮಕ್ಳು ಮುಂದೆ ಅಡ್ಬಿದ್ರು ನನಗೆ ಯಾರು ಏನು ಕೊಡ್ಸಲ್ಲ ಅಂತ ಹೇಳಿ. ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಬೇಜಾರಾಗ್ತದೆ. ವಿಡಿಯೋ ನೋಡ್ತಾ ಇರೋರು ಹಾನೆಸ್ಟಾಗಿ ಕಮೆಂಟ್ ಮಾಡಿ. ಇನ್ ಕೇಸ್ ನಾನೇನಾದರೂ ಬಂದು ಇದೇ ಥರ ನಿಮ್ಮನ್ನ ರೋಡಲ್ಲಿ ಅಪ್ರೋಚ್ ಆದರೆ ಅಟ್ಲೀಸ್ಟ್ ನೀವಾದ್ರು ಕೊಡಿಸ್ತಾ ಇದ್ರಾ ಇಲ್ವಾ ಅಂತ. ಅಟ್ಲೀಸ್ಟ್ ಇದರಲ್ಲಾದ್ರೂ ಕೊಡಿಸ್ತಾ ಇದ್ರಿ ಅಂತ ಒಂದಿಷ್ಟು ಜನ ಕಮೆಂಟ್ ಮಾಡಿದ್ರೆ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಅಂತ ಅನಿಸುತ್ತೆ. ಆಯ್ ಆರಾಮ? ಆಟೋ ಓಡಿಸ್ತೀರಾ ನೀವು? ಎಷ್ಟು ವಯಸ್ಸು? 21. ನಿಜ ಹೇಳಿ. ನಿಜ. ಹೌದಾ? ನಂಗೆ ಕಾಣಿಸೋದೇ ಇಲ್ಲ. ಫುಲ್ ನರ್ವಸ್ ಆಯ್ತೈತೆ. ಯಾಕ್ರೋ? ನಾನು ಮನುಷ್ಯನೇ. ಹೆವಿ ಇಷ್ಟ ಬ್ರೋ ನೀವು. ಹೌದಾ? ಹೆವಿ ಅಂದ್ರೆ ಹೆವಿ ಇಷ್ಟ. ಹುಡುಗರಿಗೆ ನಾನು ಇಷ್ಟ ಆಗೋದು, ಹುಡುಗರಿಗೆ ಇಷ್ಟ ಆಗಲ್ಲ. ಇವಾಗ ಒಂದು ಕೆಲಸ ಮಾಡೋಣ. ನಿಮ್ಮ ಫೇವ್ರೆಟ್ ಸ್ಪಾಟ್ ಯಾವ್ದು ಇಲ್ಲಿ ಸುತ್ತಮುತ್ತದಲ್ಲಿ? ಯಾವ ಜಾಗದಲ್ಲಿ ನಿಮ್ಗೆ ತಿನ್ಬೇಕು ಅನ್ನೋ ಒಂದು ಆಸೆ ಇದೆ? ಇಲ್ಲಿ ಬಿರಿಯಾನಿ ಹೌಸ್ ಅಂತ ಇದೆ. ನಿಮ್ಗೆ ಜಾಗ ಗೊತ್ತಾ? ಬನ್ನಿ ಹೋಗೋಣ. ಯಾವ್ದಾದ್ರು ಬಿರಿಯಾನಿ ಹೌಸ್ ನಾನು ನೋಡ್ತೀನಿ ಇವತ್ತು. ಚೆನ್ನಾಗಿರುತ್ತಾ ಬಿರಿಯಾನಿಯಲ್ಲಿ? ಹೋಗ್ಬೇಕಾದ್ರೆಲ್ಲ ಅಲ್ಲಿ ತಿನ್ಬೇಕು ಅಂತ ಅನ್ಸುತ್ತೆ. ಇವತ್ತು ತಿಂತೀರಾ? ನಡೀರಿ ಬ್ರೋ. ಯಾವ ಹೀರೋನು ಇಷ್ಟ ಇಲ್ಲ ನನಗೆ. ನೀವು ಅಂದ್ರೆ ಅಷ್ಟು ಇಷ್ಟ. ಇವರ ನೀವು ಸುಮ್ಮನೆ ಹೇಳ್ತಾನೆ ಅನ್ಕೊಂಬೇಡಿ. ಇಲ್ಲ ಇಲ್ಲ ಇಲ್ಲ. ಡೈಲಿ ಎಷ್ಟು ಅವರ್ ಓಡಿಸ್ತೀರಾ ಆಟೋನ? ಬೆಳಿಗ್ಗೆ 8 ಗಂಟೆಗೆ ಬರ್ತೀನಿ. ನೈಟು 9:30 10 ಗಂಟೆಗೆ ಮನೆಗೆ ಹೋಗ್ತೀನಿ. 12 ಅವರು. ಬೇಜಾರ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಎಷ್ಟು ದುಡಿತೀರಾ ಅಂತ ಕೇಳ್ಬೋದಾ? 2,500 ಮಾಡ್ತೀನಿ. 2,500 ದುಡಿತೀರಾ? ಖರ್ಚೆಲ್ಲ ಹೋಗಿ ಎಷ್ಟು ಮಿಕ್ಕುತ್ತೆ? ಖರ್ಚೆಲ್ಲ ಹೋಗಿ 1.5-2 ಮಿಕ್ಕುತ್ತೆ. 1.5 ಮಿಕ್ಕುತ್ತೆ. ದಿನಕ್ಕೆ 12 ಅವರ್ ಕಷ್ಟಪಟ್ಟು ಆಟೋ ಓಡಿಸಿದ್ರೆ 30,000 ಉಳಿಸ್ತಾರೆ. ಜೀವನದಲ್ಲಿ ಯಾರ್ಯಾರಿಗೆ ಏನೇನೋ ಆಸೆ ಇರುತ್ತೆ, ನಾನು ಕಾರ್ ತಗೋಬೇಕು, ಸುತ್ತಾಡ್ಬೇಕು, ನಾನು ಆ ಟ್ರಿಪ್ ಹೋಗ್ಬೇಕು, ಈ ಟ್ರಿಪ್ ಹೋಗ್ಬೇಕು ಅಂತ ಹೇಳಿ. ಬಟ್ ಮಿಡಲ್ ಕ್ಲಾಸ್ ಹುಡುಗರ ಲೈಫ್ ಹೆಂಗಿರುತ್ತೆ ಅಂತ ಅಂದ್ರೆ, ನಾನೊಂದು ಬಿರಿಯಾನಿ ತಿನ್ಬೇಕು. ನಿಜವಾಗ್ಲೂ ಎಷ್ಟೋ ದಿನ ಈ ತರ ಕನಸು ನನಗೂ ಇತ್ತು. ಯಾವ್ದಾದ್ರು ಒಂದು ದೊಡ್ಡ ರೆಸ್ಟೋರೆಂಟ್ ನೋಡಿದ್ರೆ, ಇಲ್ಲ ನೋಡ್ರೆ ಇದ್ರಲ್ಲಿ ನಾನು ಹೋಗಿ ತಿನ್ಬೇಕು, ಆ ಥರದ್ದೆಲ್ಲ ಇತ್ತು. ಇವ್ರ ನೋಡಿದಾಗ ನಂಗೆ ಅದೇ ನೆನಪಾಯ್ತು. ನೋಡೋಣ ಇವತ್ತು ಆ ಬಿರಿಯಾನಿ ಹೆಂಗಿರುತ್ತೆ ಇವ್ರಿಗೆ ತಿನ್ಸ್ಬಿಟ್ಟು ನಾನು ರಿವ್ಯೂ ಕೇಳ್ತೀನಿ. ಇದಾ ಬ್ರೋ? ಬ್ರೋ ಈಗ ಹೋಟ್ಲು ಗೊತ್ತಿರೋರ್ದು ಬನ್ನಿ. 1-2 ಬಿರಿಯಾನಿ ತಿನ್ನಿರಂತೆ. ಸೊ ನನ್ನ ಲಾಸ್ಟ್ ವಿಡಿಯೋ ನೋಡಿದ್ರೆ ಪ್ರತೀಕ್ ಅವ್ರ ಜೊತೆ ಮಾಡ್ಬೇಕಾದ್ರೆ ನಾನು ಪ್ರತೀಕ್ ಅವ್ರು ಬಂದು ಫ್ರೀಯಾಗಿ ತಿಂದಿದ್ವಿ. ಸ್ಮೆಲ್ ಸಿಕ್ಕಾಪಟ್ಟೆ ಬರುತ್ತೆ, ನನಗೂ ಗೊತ್ತು ಟೆಂಪ್ಟ್ ಆಗುತ್ತೆ ಅಂತ. ಬನ್ನಿ ಬ್ರೋ. ಸಮಸ್ಯೆ ಏನು ಗೊತ್ತಾ, ಒಂದು ವಿಡಿಯೋ ಮಾಡ್ತಾ ಇದ್ದೆ, ನಂಗೆ ಸಿಕ್ಕಿದ್ರು ಏನು ತಿನ್ಬೇಕು ಇಷ್ಟ ಅಂದರೆ, ಬ್ರೋ ಯಾವಾಗಲೂ ರೋಡಲ್ಲಿ ಓಡಾಡ್ಬೇಕಾದ್ರೆ ಒಂದು ಬಿರಿಯಾನಿ ನೋಡ್ತೀನಿ, ಆ ಬಿರಿಯಾನಿ ತಿನ್ಬೇಕು ಸಿಕ್ಕಾಪಟ್ಟೆ ಆಸೆ ಅಂತ ಅಂದರು. ಕರ್ಕೊಂಡ್ಬಂದಿ ನಮ್ದು. ಆಮೇಲೆ ನೋಡ್ರೆ ನಿಮ್ಮ ಅಂಗಡಿ. ಬನ್ನಿ ಬ್ರೋ ತಿನ್ನೋಣ ಇಬ್ರು. ಏನೋ ಅನ್ಕೊಂಬಿಡಿ, ಆರಾಮಾಗಿರಿ. ನೀವು ಯಾಕೆ ಇಷ್ಟೊಂದು ಭಯ ಪಡ್ತೀರಾ? ಇಲ್ಲ ನರ್ವಸ್. ಏನಕ್ಕೆ ನರ್ವಸ್ಸು? ಬಿರಿಯಾನಿ ಸಾಕಾ? ಒಂದು ಚಿಕನ್ ಬಿರಿಯಾನಿ ಕೊಡಿ ಸರ್. ಎಷ್ಟು ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀರಾ? ನಾನು 1.5 ವರ್ಷ. 1.5 ವರ್ಷದಿಂದ. ಏನಕ್ಕೆ ಆಟೋ ಓಡಿಸ್ತಾ ಇದ್ದೀರಾ? ಅದು ಎಷ್ಟು ವಯಸ್ಸಿಗೆ? ಡಿಗ್ರಿ ಮಾಡಿದ್ರೆ ಎಲ್ಲ ಸ್ಯಾಲ್ರಿ ಎಲ್ಲ ಕಮ್ಮಿ ಅಂತೆಲ್ಲ ಹೇಳಿದ್ರಲ್ವಾ, ಅದಕ್ಕೆ. ಆಮೇಲೆ ನನಗೂ ಬೇರೆಯವರು ಒಬ್ಬರು ಕೆಳಗಡೆ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ. ಎಲ್ಲಿವರೆಗೂ ಓದಿದ್ದೀರಾ? ನಾನು ಡಿಗ್ರಿ BCom ಮಾಡಿ. BCom ಮುಗಿಸಿದ್ದೀರಾ? ಓ ಸೂಪರ್. ಸೊ BCom ಮುಗಿಸ್ಬಿಟ್ಟು ಆಟೋ ಓಡಿಸ್ತಾರೆ. ನಿಮ್ಗೆ ಬೇರೆ ಕಡೆ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ, ನೀವೇ ಮಾಡಬೇಕು. ಸ್ವಂತ ನಾನು ಏನಾದ್ರು ಬಿಸ್ನೆಸ್ ಮಾಡಬೇಕು ಅಂತ ಇಷ್ಟ. 20 minutes later. ಹೆಂಗನ್ಸು? ಚೆನ್ನಾಯ್ತಾ? ಚೆನ್ನಾಗಿತ್ತು ಬ್ರೋ. ಸಖತ್ ಖುಷಿ ಐತೈತೆ. ಹೇಳಕ್ ಆಗ್ತಿಲ್ಲ, ಮಾತುಗಳೇ ಬರ್ತಾ ಇಲ್ಲ ನನಗೆ. ಅಯ್ಯೋ, ನಂಗೆ ನಿಮ್ಮನ್ನ ನೋಡಿ ಆಕ್ಚುಲಿ ಖುಷಿ ಆಗ್ತದೆ. ಇಷ್ಟು ಚಿಕ್ಕ ವಯಸ್ಸಲ್ಲಿ ಕಷ್ಟಪಟ್ಟು ದುಡಿತಾ ಇದ್ದೀರಲ್ಲ, ಖುಷಿ ಆಯ್ತು. ಸೊ ನಾನು ಇದ್ರ ಮುಖಾಂತರ ಒಂದೇ ಹೇಳೋದಕ್ಕೆ ಇಷ್ಟಪಡೋದು, ಜೀವನದಲ್ಲಿ ನಾವೆಲ್ಲರೂ ಎಷ್ಟೋ ಸರಿ ಹೇಳಿದ್ದೀನಿ, ಎಷ್ಟೊಂದು ದುಡ್ಡನ್ನ ವೇಸ್ಟ್ ಮಾಡ್ತೀವಿ ಕುಡಿಯೋದಕ್ಕೆ, ಸೇಯೋದಕ್ಕೆ, ತಗೊಂಡಿರೋ ಊಟನ ತಿನ್ನಲ್ಲ. ಆದ್ರೆ ಎಷ್ಟೋ ಜನಕ್ಕೆ ಒಂದು ಊಟ ಕನಸಾಗಿರುತ್ತೆ, ಆಸೆ ಆಗಿರುತ್ತೆ. ಸೊ ಅದೇ ತರ ಒಂದು ವ್ಯಕ್ತಿನ ನೋಡಿದೆ. ಬ್ರೋ ಆಕ್ಚುಲಿ ಇವತ್ತು ಏನು ಕಾನ್ಸೆಪ್ಟ್ ಮಾಡ್ತಿದ್ದೆ ಗೊತ್ತಾ, ನಾನು ಬೇರೆಯವ್ರ ಹತ್ರ ಹೋಗಿ ನನಗೇನಾದ್ರು ಕೊಡ್ಸ್ತೀರಾ ಅಂತ ಕೇಳ್ತಿದ್ದೆ. ಬಟ್ ಇವತ್ತು ನೀವು ಸಿಕ್ಕಿದ ಮೇಲೆ ನಿಮ್ಗೇನಾದ್ರು ಕೊಡ್ಸ್ಬೇಕು ಅಂತ ಹೇಳ್ಬಿಟ್ಟು ಕರ್ಕೊಂಬಂದು ಕೊಡ್ಸಿದ್ದೀನಿ. ನಿಜ ಖುಷಿ ಆಯ್ತು. ಸಿಗೋಣ. ಓಕೆ, ಹುಷಾರಾಗಿ ಗಾಡಿ ಓಡಿಸಿ. ಏನಾದ್ರು ಹೇಳ್ಬೇಕು ಅಂತ ನೀವು ಮೆಸೇಜ್ ಮಾಡಿ, ಓಕೆನಾ? ಸಖತ್ ಖುಷಿ ಆಯ್ತು. ಒಂದ್ಸರಿ ನಿಮ್ಮ ಆಟೋದಲ್ಲಿ ನಾನು ರೈಡ್ ಬರ್ತೀನಿ, ನಾನು ಓಡಿಸ್ತೀನಿ. ಒಂದು ಇಡೀ ದಿವಸ ನಾನು ದುಡ್ಬಿಟ್ಟು ನೀವು ಕೊಡ್ತೀನಿ, ಓಕೆನಾ? ಕೊಡ್ತೀರಾ? ಓಕೆ, ಸಿಗೋಣ. ಬೈ. ನೋಡಿದ್ರಲ್ಲ, ನೀವು ಈಸಿಯಾಗಿ ಕಮೆಂಟ್ ಹಾಕ್ಬಿಡ್ತೀರಾ, ನೀವೇನು ಬ್ರೋ ಆರಾಮಾಗಿ ರೋಡಿಗೆ ಹೋದ್ರೆ ಯಾರು ಬೇಕಾದ್ರೂ ಕರ್ಕೊಂಡೋಗಿ ಕೊಡಿಸ್ತಾರೆ ಅಂತ ಹೇಳಿ. ರಿಯಾಲಿಟಿನ ನಿಮ್ಮ ಮುಂದೆ ತೆಗೆದಿಡಬೇಕು ಅಂತಲೇ ಈ ವಿಡಿಯೋನ ಮಾಡಿದೆ. ನಾನು ತುಂಬ ಜನನ ಅಪ್ರೋಚ್ ಆದೆ. ಅದರಲ್ಲಿ ಎಷ್ಟೋ ಜನ ನನಗೆ ಕೆಲಸ ಇದೆ, ನನಗೆ ಟೈಮ್ ಇಲ್ಲ, ದುಡ್ಡಿಲ್ಲ ಅಂತ ಹೇಳಿ ರೀಸನ್ ಕೊಟ್ಟರು. ಒಬ್ಬರೇ ಒಬ್ಬರು ಮಾತ್ರ
ಬನ್ನಿ ಬ್ರೋ ಪರವಾಗಿಲ್ಲ ಕೆಲಸ ಪಕ್ಕಕ್ಕೆ ಇಟ್ಟು ನಿಮಗೆ ಕೊಡಿಸ್ತೀನಿ ಅಂತ ಹೇಳಿ ಕರ್ಕೊಂಡೋಗಿ ಊಟನ ಕೊಡಿಸಿದ್ರು. ನನಗೆ ಅವ್ರು ತೋರಿಸಿದ ಪ್ರೀತಿ ಮುಂದೆ ದುಡ್ಡು ಯಾವುದು ಮ್ಯಾಟರ್ ಆಗಿಲ್ಲ. ಅದಕ್ಕೆ ಆ ಊಟಕ್ಕೂ ನಾನೇ ಬಿಲ್ನ ಪೇ ಮಾಡಿದೆ. ಜೀವನದಲ್ಲಿ ಯಾರು ಒಳ್ಳೆಯವರಲ್ಲ, ಯಾರು ಕೆಟ್ಟವರಲ್ಲ, ಎಲ್ಲ ಸಮಯ ಸಂದರ್ಭ. ಸಮಯ ಏನಾದರೂ ನಿಮ್ಮ ಪರವಾಗಿತ್ತು ಅಂತ ಅಂದರೆ ಎಲ್ಲರೂ ನಮ್ಮೋರಾಗ್ತಾರೆ. ಸಮಯ ಏನಾದರೂ ಸರಿ ಇಲ್ಲ ಅಂತಂದರೆ ನಮ್ಮವ್ರು ಕೂಡ ಶತ್ರು ಆಗ್ತಾರೆ. ಈ ವಿಷಯನ ನಾನು ಅರಿತಿದ್ದೆ, ಅದನ್ನು ನಿಮ್ಮ ಮುಂದೆ ಇಡಬೇಕು ಅಂತಲೇ ಈ ವಿಡಿಯೋನ ಮಾಡಿದೆ. ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಇನ್ ಕೇಸ್ ನಾನೇನು ರೋಡಲ್ಲಿ ಸಿಕ್ಕಿದ್ರೆ, ನಾನು ಇದೇ ರೀತಿ ಕೇಳಿದ್ರೆ ನನ್ನ ಕರ್ಕೊಂಡು ಹೋಗ್ತೀರ ಅನ್ನೋದನ್ನ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಸ್ನ ಓದೋದಕ್ಕೆ ನಾನು ರೆಡಿಯಾಗಿ ಇಡ್ತೀನಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಮಿಸ್ ಮಾಡ್ಕೊತಾರಿ. ಬಾಯ್. ಅಸೆಯೇ ದುಃಖಕ್ಕೆ ಮೂಲ, ಅಸೂಯೆ ಒಳ್ಳೆಯದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ. ಇಲ್ಲಿ